ನಮಸ್ಕಾರ ವೀಕ್ಷಕರೇ. ಈ ಹಿಂದೆ ವೋಟ್ ಚೋರಿ ಆರೋಪ ಮಾಡಿ ಆಟಂ ಬಾಂಬ್ ಸಿಡಿಸ್ತೀನಿ ಅಂತ ಬಂದಿದ್ದ ರಾಹುಲ್ ಗಾಂಧಿ ಅಸ್ತ್ರ ಫೇಲ್ಯೂರ್ ಆಗಿದ್ದನ್ನ ಎಲ್ಲರೂ ನೋಡಿದಾಯ್ತು. ಆದ್ರೂ ಪಟ್ಟು ಬಿಡದೆ ಹೈಡ್ರೋಜನ್ ಬಾಂಬ್ ಸುಳಿವು ಕೊಟ್ಟಾಗ್ಲೇ ಎಲ್ರಿಗೂ ಒಂದು ಸ್ವಲ್ಪ ಡೌಟ್ ಇತ್ತು. ಆದ್ರೆ ಅಂದುಕೊಳ್ಳೋದೇ ಒಂದು ಆಗೋದೇ ಒಂದು ಅನ್ನೋ ಹಾಗೆ ರಾಹುಲ್ ಆರೋಪಗಳೆಲ್ಲ ವೇಸ್ಟ್ ಅನ್ನಿಸ್ಕೊಳ್ತಾ ಇದೆ. ಪಿಪಿಟಿ ಮೂಲಕ ರಾಹುಲ್ ಹಲವಾರು ವಿಚಾರಗಳನ್ನ ಹಂಚಿಕೊಂಡ್ರು, ಹಲವು ರೀತಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಹೇಳೋದಕ್ಕೆ ಯತ್ನಿಸಿದ್ರು. ಎಲ್ಲಾ ಹೇಳಿ ಮುಗಿಸ್ತಾ ಇದ್ದ ಹಾಗೆ ಒಂದು ಕಡೆ ಮಾಧ್ಯಮದವರ ಪ್ರಶ್ನೆಯಿಂದ ಒಂದಷ್ಟು ಸತ್ಯಗಳು ರಿವೀಲ್ ಆದ್ರೆ, ಗಡಿಬಿಡಿಯಲ್ಲಿ ರಾಹುಲ್ ನುಡಿದ ಸತ್ಯವೊಂದು ರಾಜಕೀಯದಲ್ಲಿ ಸುನಾಮಿ ಎಬ್ಬಿಸ್ತಾ ಇದೆ. ಅತ್ತ ಎಲೆಕ್ಷನ್ ಕಮಿಷನ್ ಕೂಡ ರಾಹುಲ್ ಆರೋಪಗಳ ಸತ್ಯಾಸತ್ಯತೆಯನ್ನ ಬಯಲು ಮಾಡ್ತಾ ಹೋಗಿದೆ. ಹಾಗಿದ್ರೆ ಇಷ್ಟೆಲ್ಲಾ ಲೋಪದೋಷಗಳನ್ನ ಇಟ್ಕೊಂಡು ರಾಹುಲ್ ಯಾವ ಕಾರಣಕ್ಕೆ ಇದನ್ನ ಜನರ ಮುಂದೆ ಬಿಚ್ಚಿಡೋದಕ್ಕೆ ಹೋದ್ರು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದ್ರೆ, ಇನ್ನು ಮುಂದೆ ನಿಜ ಹೇಳಿದ್ರು ಜನರು ನಂಬೋದಕ್ಕೆ ರೆಡಿ ಇಲ್ಲ ಅನ್ನೋ ಮಟ್ಟಕ್ಕೆ ಪಕ್ಷವನ್ನ ಕೊಂಡೊಯ್ತಾ ಇದ್ದಾರೆ ಅಂತ ಅವರ ಬೆಂಬಲಿಗರೇ ಹೇಳ್ತಾ ಇದ್ದಾರೆ. ಕಟ್ಟರ್ ಕಾಂಗ್ರೆಸ್ ಪತ್ರಕರ್ತ ಎನಿಸಿಕೊಳ್ಳೋ ರಾಜ್ದೀಪ್ ಸರ್ದೇಸಾಯಿ ಕೂಡ ರಾಹುಲ್ ಏನೇನೋ ಮಾಡೋದಕ್ಕೆ ಹೋಗಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೇಸರ ಪಟ್ಕೊಂಡಿದ್ದಿದೆ. ಈಗ ಮತ್ತದೇ ರಿಪೀಟ್ ಟೆಲಿಕಾಸ್ಟ್ ಆದಂತೆ ಕಾಣಿಸ್ತಾ ಇದೆ. ಒಂದೇ ವಿಚಾರದಲ್ಲಿ ಒಬ್ಬ ವ್ಯಕ್ತಿ ಪದೇ ಪದೇ ತಪ್ಪು ಮಾಡೋದಕ್ಕೆ ಹೇಗೆ ಸಾಧ್ಯ? ಮತ್ತೆ ಮತ್ತೆ ಸುಳ್ಳು ಹೇಳಿದ್ರೆ ಜನರು ಚೀತು ಅಂತಾರೆ ಅನ್ನೋ ಕಾಮನ್ ಸೆನ್ಸ್ ಸಹಜವಾಗಿ ಮನುಷ್ಯರಿಗೆ ಇರೋದ್ರಿಂದ ಈ ಬಾರಿ ದೊಡ್ಡ ಅಸ್ತ್ರದೊಂದಿಗೆ ರಾಹುಲ್ ರಿಎಂಟ್ರಿ ಆಗ್ತಾರೆ. ಹೈಡ್ರೋಜನ್ ಬಾಂಬ್ಗೆ ಮೋದಿ ತಬ್ಬಿಬಾಗಿ ಹೋಗ್ಬೋದು. ಇನ್ನು ಮುಂದೆ ಮೋದಿ ನೇತೃತ್ವದ ಬಿಜೆಪಿಗೆ ಸಂಕಷ್ಟ ಶುರು ಅನ್ನೋ ನಿರೀಕ್ಷೆ ಇಟ್ಕೊಂಡವರಿಗೆ ರಾಹುಲ್ ನಿರಾಸೆ ಮಾಡ್ಬಿಟ್ರು. ಈ ಬಾರಿಯೂ ಕರ್ನಾಟಕದ ವಿಚಾರವನ್ನೇ ಮುಂದಿಟ್ಕೊಂಡು ಆರೋಪಗಳ ಸರಮಾಲೆ ಮಾಡ್ತಾ ಹೋದ ರಾಹುಲ್ ಕರ್ನಾಟಕದ ಆಳಂದ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳಿದ್ರು. 2023ರ ಎಲೆಕ್ಷನ್ ನಲ್ಲಿ ಆಳಂದ ಕ್ಷೇತ್ರದಲ್ಲಿ ಸುಮಾರು 6,018 ವೋಟ್ ಡಿಲೀಟ್ ಆಗಿದೆ. ಇಡೀ ರಾಜ್ಯದಲ್ಲಿ ಎಷ್ಟು ವೋಟ್ ಡಿಲೀಟ್ ಆಗಿತ್ತೋ ನಮಗೆ ಗೊತ್ತಾಗ್ಲಿಲ್ಲ. ಆದ್ರೆ ಆಳಂದದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಬೂತ್ ಲೆವೆಲ್ ಆಫೀಸರ್ ಒಬ್ಬಳು ಆಕೆಯ ಅಂಕಲ್ ವೋಟ್ ಡಿಲೀಟ್ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ದಾಳೆ. ಇದರಿಂದ ಶಾಕ್ ಆಗುವ ಆಕೆ ಇದು ಹೇಗಾಯ್ತು ಅಂತ ನೋಡ್ತಾ ಹೋದಾಗ ಆಕೆಯ ಸ್ಥಳೀಯ ವ್ಯಕ್ತಿಯೊಬ್ಬನೇ ಈ ಕೆಲಸ ಮಾಡಿರೋದು ಆಕೆಗೆ ಗೊತ್ತಾಗಿದೆ. ಆತನನ್ನ ವಿಚಾರಿಸಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅಂತ ಆರೋಪಿಸ್ತಾ ಹೋಗಿದ್ದಾರೆ. ಗೋದಾಬಾಯಿ ಅನ್ನೋ ಹೆಸರಿನ ಅಕೌಂಟ್ ಬಳಸಿ ವೋಟ್ ಡಿಲೀಟ್ ಮಾಡಲಾಗಿದೆ ಅಂತ ಆರೋಪಿಸ್ತಾರೆ. ಹಾಗೆ ತಮ್ಮ ಆರೋಪ ಮುಂದುವರಿಸುವ ಅವರು ಸೂರ್ಯಕಾಂತ್ ಅನ್ನೋ ವ್ಯಕ್ತಿ 12 ನಿಮಿಷದಲ್ಲಿ 14 ವೋಟ್ ಡಿಲೀಟ್ ಮಾಡಿದ್ದಾನೆ. ಬಬಿತಾ ಚೌಧರಿ, ನಾಗರಾಜ್, ಹೀಗೆ ಹಲವು ಹೆಸರುಗಳನ್ನ ಮೆನ್ಷನ್ ಮಾಡ್ತಾರೆ. ಈ ವೋಟ್ ಡಿಲೀಷನ್ ಹಿಂದೆ ಒಂದು ಕಾಲ್ ಸೆಂಟರ್ ಇದೆ. ಫೇಕ್ ನಂಬರ್ ಗಳನ್ನ ಬಳಸಿ ಲಾಗಿನ್ ಆಗಿ ಡಿಲೀಟ್ ಮಾಡಲಾಗ್ತಾ ಇದೆ. ಈ ಹಗರಣದಲ್ಲಿ ಭಾಗಿಯಾದವರನ್ನ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರು ಬಚಾವ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಜ್ಞಾನೇಶ್ ಕುಮಾರ್ ಅವರ ಕೈವಾಡ ಇದೆ. ವೋಟರ್ ಡಿಲೀಷನ್ ಸ್ಕ್ಯಾಮ್ ಸಂಬಂಧ ಕರ್ನಾಟಕ ಸಿಐಡಿ 18 ತಿಂಗಳಲ್ಲಿ 18 ಲೆಟರ್ ಗಳನ್ನ ಬರೆದಿದೆ. ಆದ್ರೆ ಯಾವುದೂ ಪ್ರಯೋಜನ ಆಗ್ಲಿಲ್ಲ. ಮಹಾರಾಷ್ಟ್ರದಲ್ಲೂ ಹೀಗೆ ಆಗಿದೆ ಅಂತ ಫೇಕ್ ನೇಮ್ ಒಂದನ್ನ ಮೆನ್ಷನ್ ಮಾಡೋ ರಾಹುಲ್ 1 ವಾರಗಳ ಕಾಲಾವಕಾಶ ಕೊಡ್ತೀವಿ, ಅಷ್ಟರಲ್ಲಿ ಎಲೆಕ್ಷನ್ ಕಮಿಷನ್ ಯಾವ ಫೇಕ್ ನಂಬರ್ ಅನ್ನ ಬಳಸಿ ಇದೆಲ್ಲ ಸ್ಕ್ಯಾಮ್ ಮಾಡಿದೆ ಅನ್ನೋದನ್ನ ಬಹಿರಂಗಪಡಿಸಬೇಕು ಅಂತ ಸವಾಲ್ ಹಾಕ್ತಾರೆ. ಈಗ ವಾಸ್ತವಕ್ಕೆ ಬರೋಣ. ರಾಹುಲ್ ಹೇಳಿಕೆಯಲ್ಲಿನ ಸತ್ಯಾಸತ್ಯತೆ ಮೊದಲು ಎಲೆಕ್ಷನ್ ಕಮಿಷನ್ ಕಡೆಯಿಂದ ಬಹಿರಂಗ ಆಗ್ತಾ ಹೋಗುತ್ತೆ. ಮೊದಲಿಗೆ ಯಾರೋ ಬಂದು ಲಾಗಿನ್ ಆಗಿ ಡಿಲೀಟ್ ಮಾಡಿದ್ದಾರೆ ಅನ್ನೋದಕ್ಕೆ ಕ್ಲಾರಿಟಿ ಕೊಡೋ ಎಲೆಕ್ಷನ್ ಕಮಿಷನ್ ಯಾವುದೇ ಕಾರಣಕ್ಕೂ ಆನ್ಲೈನ್ ಮೂಲಕ ವೋಟ್ ಗಳನ್ನ ಡಿಲೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸ್ಪಷ್ಟನೆ ಕೊಡ್ತಾರೆ. ಅಲ್ಲಿಗೆ ಹೈಡ್ರೋಜನ್ ಬಾಂಬ್ ವೇಸ್ಟ್ ಆಗಿರೋದು ಸಾಬೀತಾಗುತ್ತೆ. ಹಾಗೆ ಮುಂದುವರೆದು ರಾಹುಲ್ ಆರೋಪಗಳನ್ನ ಪಿನ್ ಟು ಪಿನ್ ಬಿಚ್ಚಿಡೋ ಇಸಿಐ 2023ರಲ್ಲಿ ವೋಟ್ ಡಿಲೀಷನ್ಗೆ ಪ್ರಯತ್ನ ನಡೆದಿದ್ದು ನಿಜ, ಆದ್ರೆ ಅದು ಯಶಸ್ವಿ ಆಗ್ಲಿಲ್ಲ. ಈ ಕುರಿತಂತೆ ಖುದ್ದು ಎಲೆಕ್ಷನ್ ಕಮಿಷನ್ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದೆ. ಹಾಗೆ ರಾಹುಲ್ ಹೇಳಿರೋ ಆಳಂದ ಕ್ಷೇತ್ರದಲ್ಲಿ 2018ರಲ್ಲಿ ಬಿಜೆಪಿ ಅಭ್ಯರ್ಥಿ ಸುಭಾಷ್ ಗುತ್ತೇದಾರ್ ಗೆದ್ದಿರ್ತಾರೆ. 2023 ಅಂದ್ರೆ ರಾಹುಲ್ ಆರೋಪ ಮಾಡ್ತಾ ಇರೋ ವರ್ಷದಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿ BR ಪಾಟೀಲ್. ಅಲ್ಲಿಗೆ ತಮ್ಮದೇ ಅಭ್ಯರ್ಥಿ ವೋಟ್ ಚೋರಿ ಮೂಲಕ ಗೆದ್ದಿದ್ದಾರೆ ಅನ್ನೋದನ್ನ ರಾಹುಲ್ ಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಇನ್ನು ಹೈಡ್ರೋಜನ್ ಬಾಂಬ್ ಹಚ್ಚೋ ವೇಳೆ ರಾಹುಲ್ ಮಾಡಿಕೊಂಡ ಎಡವಟ್ಟುಗಳು ಕೂಡ ಈ ಆರೋಪದ ಸತ್ಯಾಸತ್ಯತೆ ಎಷ್ಟು ಅನ್ನೋದನ್ನ ಜನರ ಮುಂದೆ ಬಿಚ್ಚಿಡ್ತಾ ಇದೆ. ಕರ್ನಾಟಕದ ಎಲ್ಲಾ ವೋಟ್ ಚೋರಿಗೂ ಜ್ಞಾನೇಶ್ ಕುಮಾರ್ ಕಾರಣ, ಅವರ ಮೂಲಕವೇ ಇದೆಲ್ಲ ನಡೆದಿರೋದು ಅಂತ ರಾಹುಲ್ ಬಲವಾಗಿ ಆರೋಪಿಸಿದ್ರು. ಆದ್ರೆ 2022-23ರಲ್ಲಿ ಜ್ಞಾನೇಶ್ ಕುಮಾರ್ ಎಲೆಕ್ಷನ್ ಕಮಿಷನ್ ನಲ್ಲಿ ಇರಲೇ ಇಲ್ಲ. ಅವರು ಕಾರ್ಪೊರೇಷನ್ ಸೆಕ್ರೆಟರಿ ಆಗಿರ್ತಾರೆ. 2024ರಲ್ಲಿ ಅವರು ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥರಾಗೋದು. ಇದೆಲ್ಲ ದಾಖಲೆ ಕಣ್ಣ ಮುಂದೆ ಇರುವಾಗ ಅದ್ಯಾವ ಧೈರ್ಯದ ಮೇಲೆ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳ್ತಾರೆ ಅನ್ನೋದನ್ನ ಜನರು ನೋಡಿ ಅಚ್ಚರಿ ಪಡ್ತಾ ಇದ್ದಾರೆ. ಏನು, ಇದರ ಜೊತೆಗೆ ಕಳೆದ 10-15 ವರ್ಷಗಳಿಂದ ಇದೇ ರೀತಿ ವೋಟ್ ಚೋರಿ ಆಗ್ತಾ ಇದೆ, ನಾವು ಅದನ್ನ ಗಮನಿಸ್ತಾ ಬಂದಿದ್ದೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ವಾಸ್ತವ ಏನಂದ್ರೆ 15 ವರ್ಷಗಳ ಹಿಂದೆ ಯಾರ ಸರ್ಕಾರ ಇತ್ತು ಅಂತ ನೋಡಿದ್ರೆ ಅದು ಅವರದ್ದೇ. ಅವರ ಟೈಮ್ ನಲ್ಲೇ ವೋಟ್ ಚೋರಿ ಶುರುವಾಗಿತ್ತು ಅಂದಾಗ ಅದನ್ನ ಯಾಕೆ ತಡೀಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಟುತ್ತೆ.
ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇರೋ ಜನರು ಯಾರು ಎಷ್ಟೇ ಒಳ್ಳೆ ಸ್ಕ್ರಿಪ್ಟ್ ಬರೆದು ಕೊಟ್ರು ರಾಹುಲ್ ಅದನ್ನ ಎಡವಟ್ಟು ಮಾಡ್ಕೊಂಡು ಹಾಳು ಮಾಡ್ತಾರೆ ಅಂತ ಪೋಸ್ಟ್ ಮಾಡಿ ಕಿಚಾಯಿಸ್ತಾ ಇದ್ದಾರೆ. ಏನು ಇದರ ಮಧ್ಯೆ ರಾಹುಲ್ ಹೇಳಿದ ಸ್ಟೇಟ್ಮೆಂಟ್ ಒಂದು ಇದರಲ್ಲೂ ಅಜೆಂಡಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅದೇನಂದ್ರೆ ಆದಿವಾಸಿಗಳು, ದಲಿತರು ಹಾಗೂ ಒಬಿಸಿ ವರ್ಗಗಳ ವೋಟನ್ನ ಡಿಲೀಟ್ ಮಾಡಲಾಗ್ತಾ ಇದೆ ಅಂತ. ಇದಕ್ಕೆ ಲಾಜಿಕ್ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಮುಸ್ಲಿಮರನ್ನ ಹೊರತುಪಡಿಸಿದ್ರೆ ಹಿಂದೂಗಳು ಯಾರು ಒಂದೇ ಪಕ್ಷಕ್ಕೆ ಅಂಟಿ ಕುಳಿತಿಲ್ಲ. ಸಂಪೂರ್ಣವಾಗಿ ಬಿಜೆಪಿಗೂ ವೋಟ್ ಹಾಕೋಲ್ಲ, ಕಾಂಗ್ರೆಸ್ಗೂ ಹೋಗೋಲ್ಲ. ಹೀಗಿರುವಾಗ ಅವರ ವೋಟನ್ನ ಡಿಲೀಟ್ ಮಾಡೋದ್ರಿಂದ ಲಾಭ ಆಗೋದು ಹೇಗೆ? ಪರ್ಟಿಕ್ಯುಲರ್ ಆಗಿ ಇಂಥವರೇ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋದಕ್ಕೆ ಏನಾದ್ರೂ ಸಾಕ್ಷ್ಯ ಇದೆಯಾ ಅಂತ ಜನರು ಮಾತಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಹುಲ್ ಬಂಡವಾಳ ಬಯಲಾಗಿದ್ದು ಮಾಧ್ಯಮದವರು ಪ್ರಶ್ನೆ ಕೇಳೋ ಹೊತ್ತಲ್ಲಿ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದೀರಿ, ಪ್ರೂಫ್ ಇದೆ ಅಂತೆಲ್ಲ ಹೇಳ್ತಾ ಇದ್ದೀರಿ, ಯಾಕೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಕಾನೂನು ಹೋರಾಟ ನಡೆಸಬಾರದು ಅಂತ ಕೇಳ್ತಾರೆ. ಇದಕ್ಕೆ ತಡವರಿಸುತ್ತಲೇ ಉತ್ತರಿಸೋ ರಾಹುಲ್ ಗಾಂಧಿ, ವಿರೋಧ ಪಕ್ಷದ ನಾಯಕನಾಗಿ ನನ್ನ ಕೆಲಸ ಬರೀ ವಿರೋಧ ಮಾಡೋದಷ್ಟೇ, ಕೇಂದ್ರ ಸರ್ಕಾರವನ್ನ ವಿರೋಧಿಸ್ತಾ ಪ್ರೆಷರ್ ಹಾಕೋದಷ್ಟೇ ಅಂತಾರೆ. ಹಾಗೆ ಮುಂದುವರೆದು ಹಿಂದೂಸ್ತಾನದ ಲೋಕತಂತ್ರವನ್ನ ಉಳಿಸೋದು ನನ್ನ ಕೆಲಸ ಅಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ. ಇದೇ ಈಗ ಕಾಂಗ್ರೆಸ್ಗೆ ದುಬಾರಿ ಆಗ್ತಾ ಇರೋದು. 2024 ಲೋಕಸಭಾ ಎಲೆಕ್ಷನ್ ಟೈಮ್ ನಿಂದ ಕೈಯಲ್ಲಿ ಸಂವಿಧಾನದ ಕಾಪಿ ಹಿಡ್ಕೊಂಡು ನಾವೇ ರಕ್ಷಕರು, ನ್ಯಾಯ ಅಂದ್ರೆ ನಾವು ಅಂದ್ರೆ ನ್ಯಾಯ, ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ನಾವೇ ಬರಬೇಕು ಅಂತೆಲ್ಲ ಹೇಳಿ ಓಡಾಡಿದವರು ಈಗ ಓಪನ್ ಸ್ಟೇಜ್ ನಲ್ಲಿ ಲೋಕತಂತ್ರ ಉಳಿಸೋದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ಸಿಕ್ಕಿ ಬಿದ್ದಂತಾಗಿದೆ. ಇದೆಲ್ಲದರ ಮಧ್ಯೆ ಉತ್ತರ ಪ್ರದೇಶದಲ್ಲೂ ವೋಟ್ ಚೋರಿ ಆಗಿದೆ ಅಂತ ರಾಹುಲ್ ರಾಗ ತೆಗೆದ್ರು. ಆದ್ರೆ ಅದರ ಬೆನ್ನಲ್ಲೇ ಸತ್ಯಾಂಶಗಳು ಕೂಡ ಹೊರ ಬರ್ತಾ ಇವೆ. 2024 ಲೋಕಸಭಾ ಎಲೆಕ್ಷನ್ಗೂ ಮುನ್ನವೇ ಉತ್ತರ ಪ್ರದೇಶದಲ್ಲಿ ವೋಟರ್ ಲಿಸ್ಟ್ ರಿವಿಷನ್ ನಡೆದಿದ್ದು ಆ ವೋಟರ್ ಲಿಸ್ಟ್ ಗಳನ್ನ ಎಲ್ಲಾ ಪಕ್ಷದವರಿಗೂ ಕಳಿಸಿಕೊಡಲಾಗಿದೆ. ಆಗ ಸುಮ್ಮನಿದ್ದು ಈಗ ಸಡನ್ ಆಗಿ ರಾಗ ತೆಗೆದ್ರೆ ಸಾಮಾನ್ಯ ಜ್ಞಾನ ಇರುವವರು ಏನಂದುಕೊಳ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಇಷ್ಟೆಲ್ಲಾ ಸುಳ್ಳುಗಳು ರಿವೀಲ್ ಆಗ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರ ಕಡೆಯಿಂದ ವಿರೋಧ ಬರ್ತಾನೆ ಇದೆ. ಸದನದಲ್ಲಿ ರಾಹುಲ್ ಗಾಂಧಿಯ ಬಾಯಿ ಮುಚ್ಚಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರೋ ಅನುರಾಗ್ ಠಾಕೂರ್ ರಾಹುಲ್ ಸುಳ್ಳು ಆರೋಪಗಳಿಗೆ ಪ್ರತಿಕ್ರಿಯಿಸಿ ಚಾಟಿ ಬೀಸಿದ್ದಾರೆ. ಈ ವ್ಯಕ್ತಿ ನೇತೃತ್ವದಲ್ಲಿ ಕಾಂಗ್ರೆಸ್ 90ಕ್ಕೂ ಹೆಚ್ಚು ಚುನಾವಣೆಗಳನ್ನ ಸೋತಿದೆ. ಇಷ್ಟಾದರೂ ರಾಹುಲ್ ಸುಳ್ಳು ಹರಡಿಸೋ ಕೆಲಸ ಮಾಡಿ ನಂಬಿಕೆಯನ್ನ ಕಳೆದುಕೊಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ವಿರುದ್ಧ ಜನರು ಪದೇ ಪದೇ ನಿರ್ಧಾರ ತೆಗೆದುಕೊಳ್ತಾ ಇರೋದು ಕಣ್ಣ ಮುಂದೆ ಸಾಬೀತಾಗ್ತಾ ಇರುವಾಗ ಇಂಥ ಆರೋಪಗಳನ್ನೆಲ್ಲ ಯಾರು ಒಪ್ಪಿಕೊಳ್ತಾರೆ ಅಂತ ಕಿಡಿಕಾರಿದ್ದಾರೆ. ಬಹುತೇಕ ಬಿಜೆಪಿ ನಾಯಕರು ಲೋಕತಂತ್ರವನ್ನ ರಕ್ಷಿಸೋದು ನನ್ನ ಕೆಲಸ ಅಲ್ಲ ಅಂತ ರಾಹುಲ್ ಹೇಳಿದ್ದನ್ನ ಎಲ್ಲಾ ಕಡೆ ಪೋಸ್ಟ್ ಮಾಡಿ ಅಸಲಿ ಮುಖವನ್ನ ತೆರೆದಿಡ್ತಾ ಇದ್ದಾರೆ. ಅಚ್ಚರಿ ಏನಂದ್ರೆ ಈ ಬಾರಿ ಇಂಡಿ ಒಕ್ಕೂಟದ ಮಿತ್ರರೆಲ್ಲ ರಾಹುಲ್ ಬೆನ್ನಿಗೆ ನಿಂತಿರೋದು. ಕಮಲ್ ಹಾಸನ್ ಸೇರಿ ಕಮ್ಯುನಿಸ್ಟ್ ನಾಯಕರು ರಾಹುಲ್ ಹೇಳಿದ್ದೆ ಸರಿ ಅಂತ ವಾದಿಸ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. पता लगा कि पड़ोसी ने रिश्तेदार को डिलीट किया. बीएलओ ने जाके पड़ोसी से पूछा कि भाई आपने मेरे रिश्तेदार को क्यों